ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಬಂದ ನಂತರ ಯಾವುದು ಆಗಲ್ಲ ಅಂದ್ಕೊಂಡಿದ್ದು ಅದೆಲ್ಲವೂ ಈಗ ಆಗ್ತಾ ಇದೆ. ಬರೋಬ್ಬರಿ 53 ವರ್ಷದ ಬಳಿಕ ಪಾಕಿಸ್ತಾನದ ಕಾರ್ಗೋ ಹಡಗೊಂದು ಬಾಂಗ್ಲಾದೇಶದ ಚಿತ್ತಾಗಾಂಗ್ ಬಂದರಿಗೆ ಆಗಮಿಸಿದೆ. ಈ ಹಿಂದೆ ಪಾಕಿಸ್ತಾನದಿಂದ ನೇರವಾಗಿ ಯಾವುದೇ ಹಡಗುಗಳು ಬಾಂಗ್ಲಾದೇಶಕ್ಕೆ ಬರ್ತಾ ಇರಲಿಲ್ಲ. ಪಾಕಿಸ್ತಾನದಿಂದ ಸರಕು ತುಂಬಿಸಿದ ಹಡಗುಗಳು ಶ್ರೀಲಂಕಾ ಅಥವಾ ಇಂಡೋನೇಷ್ಯಾದಲ್ಲಿ ಡಾಕ್ ಆಗಿ ನಂತರ ಫೀಡರ್ ಹಡಗುಗಳಿಗೆ ತುಂಬಿಸಿ ಆ ಸರಕುಗಳು ಬಾಂಗ್ಲಾದೇಶಕ್ಕೆ ಬರ್ತಾ ಇದ್ವು. ಆದರೆ ಈಗ ಮೊದಲ ಬಾರಿಗೆ ಪಾಕಿಸ್ತಾನದಿಂದ ನೇರವಾಗಿ ಆಗಮಿಸಿದ ಕಾರ್ಗೋ ಶಿಪ್ ಬಾಂಗ್ಲಾದೇಶದಲ್ಲಿ ಡಾಕ್ ಆಗಿದೆ. ಇದು ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಭಾರತದ ಆತಂಕಕ್ಕೆ ಕಾರಣ ಏನು? ಇಲ್ಲಿಯವರೆಗೆ ನೇರವಾಗಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಕಾರ್ಗೋ ಶಿಪ್ಗಳು ಯಾಕೆ ಬರ್ತಾ ಇರಲಿಲ್ಲ? ಶತ್ರು ರಾಷ್ಟ್ರಗಳಾಗಿದ್ದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇದ್ದಕ್ಕಿದ್ದಂತೆ ದಿಢೀರ್ ಮಿತ್ರ ರಾಷ್ಟ್ರಗಳಾಗಿದ್ದು ಹೇಗೆ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. UAEಯಿಂದ ಹೊರಟ ಕಾರ್ಗೋ ಶಿಪ್ ಪಾಕಿಸ್ತಾನದ ಕರಾಚಿ ಬಂದರಿಗೆ ಆಗಮಿಸಿತು. ಇಲ್ಲಿ ಸರಕುಗಳನ್ನು ತುಂಬಿಸಿ ಅರಬ್ಬಿ ಸಮುದ್ರದ ಬಂಗಾಳ ಕೊಲ್ಲಿ ಮಾರ್ಗವಾಗಿ ಬಾಂಗ್ಲಾದೇಶದ ಚಿತ್ತಾಗಾಂಗ್ ಬಂದರ್ನಲ್ಲಿ ಡಾಕ್ ಆಯಿತು. ನಂತರ ನವೆಂಬರ್ 11ರಂದು ಇಲ್ಲಿ ಸರಕುಗಳನ್ನು ಇಳಿಸಿ ನಂತರ ಇಂಡೋನೇಷ್ಯಾಕ್ಕೆ ತೆರಳಿತು. ಬಂದಂಥ ಹಡಗಿನಲ್ಲಿ ಗಾರ್ಮೆಂಟ್ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಇಳಿಸಲಾಗಿದೆ ಎಂದು ವರದಿಯಾಗಿದೆ. ಬಾಂಗ್ಲಾದೇಶದಲ್ಲಿರುವ ಪಾಕ್ ಹೈಕಮಿಷನ್ ಈ ವಿಚಾರವನ್ನು ಎಕ್ಸ್ನಲ್ಲಿ ಪ್ರಕಟಿಸಿ ಸಂಭ್ರಮವನ್ನು ಆಚರಿಸಿತು. ಮೊದಲ ಬಾರಿಗೆ ಕರಾಚಿಯಿಂದ ಸರಕು ಸಾಗಣೆ ಹಡಗು ಚಿತ್ತಾಗಾಂಗ್ ಬಂದರಿಗೆ ಆಗಮಿಸಿದೆ. ಇದರಿಂದಾಗಿ ಎರಡೂ ದೇಶಗಳಿಗೆ ಲಾಭವಾಗುತ್ತೆ, ಸಮಯವು ಉಳಿತಾಯವಾಗುತ್ತೆ ಅಂತ ಹೇಳಿತು. ಇದನ್ನೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಡಗುಗಳು ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಈಗ ಯಾಕೆ ಹಡಗುಗಳು ಬಂದಿದೆ ಅಂತ ತಿಳ್ಕೊಳ್ಳೋ ಮೊದಲು ಇಲ್ಲಿವರೆಗೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ನೇರವಾಗಿ ಹಡಗುಗಳು ಯಾಕೆ ಬರಲಿಲ್ಲ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದರೆ 1971ರಲ್ಲಿ ನಡೆದ ಯುದ್ಧ. 1971ರಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಘನಘೋರ ಯುದ್ಧ ನಡೆಯಿತು. ಬಾಂಗ್ಲಾದೇಶ ಲಿಬರೇಷನ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಸುಮಾರು 30 ಲಕ್ಷ ಬಾಂಗ್ಲಾ ಪ್ರಜೆಗಳನ್ನು ಹತ್ಯೆ ಮಾಡಿತು. ಅಷ್ಟೇ ಅಲ್ಲದೆ ಬಾಂಗ್ಲಾದ ಮಹಿಳೆಯರ ಮೇಲೆ ಪಾಕಿಸ್ತಾನದ ಸೈನಿಕರು ಅತ್ಯಾಚಾರ ಮಾಡಿದರು. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನರಮೇಧವನ್ನು ಮಾಡಿತು. ಇಲ್ಲಿಯವರೆಗೂ ಪಾಕಿಸ್ತಾನ ಈ ನರಮೇಧದ ಬಗ್ಗೆ ಕ್ಷಮೆಯನ್ನು ಕೇಳಿಲ್ಲ. ಭಾರತದ ಸಹಕಾರದಿಂದ ಬಾಂಗ್ಲಾದೇಶ ಪಾಕಿಸ್ತಾನ ಜೊತೆಗಿನ ಯುದ್ಧದಲ್ಲಿ ಗೆದ್ದುಕೊಂಡಿತ್ತು. ಈ ಯುದ್ಧದ ನಂತರ ಪಾಕ್ ಜೊತೆ ಬಾಂಗ್ಲಾದೇಶ ಸಂಬಂಧವನ್ನು ಕಡಿದು ಹಾಕಿತ್ತು. ಅಷ್ಟೇ ಅಲ್ಲದೆ ನೇರ ಸಮುದ್ರ ವ್ಯಾಪಾರವನ್ನು ಸಹ ಹೊಂದಿರಲಿಲ್ಲ. ಶೇಖ್ ಹಸೀನಾ ಸರ್ಕಾರವನ್ನು ಪದಚ್ಯುತಗೊಳಿಸಿದ ನಂತರ ಬಾಂಗ್ಲಾದ ವರ್ತನೆ ದಿನೇ ದಿನೇ ಬದಲಾಗ್ತಾ ಇದೆ. ಪಾಕ್ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸಲು ಮುಂದಾಗ್ತಾ ಇದೆ. ಸದ್ಯ ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯೂನಿಸ್ ಅವರು ಪಾಕ್ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಅಧಿವೇಶನದ ಸಂದರ್ಭದಲ್ಲಿ ಬಾಂಗ್ಲಾದ ಪ್ರಧಾನಿ ಶೆಹಬಾಜ್ ಶರೀಫ್ ಜೊತೆ ಅವರು ಮಾತುಕತೆ ಸಹ ನಡೆಸಿದರು. ಬಾಂಗ್ಲಾಕ್ಕಿಂತಲೂ ಪಾಕಿಸ್ತಾನಕ್ಕೆ ಬಾಂಗ್ಲಾದ ಮೇಲೆ ಈಗ ವಿಪರೀತವಾದ ಪ್ರೀತಿ ಹೆಚ್ಚಾಗಿದೆ. ಈಗ ಪಾಕಿಸ್ತಾನಕ್ಕೆ ಬಾಂಗ್ಲಾದವರು ವೀಸಾ ಇಲ್ಲದೆ ಆಗಮಿಸಬಹುದು ಎಂಬ ನಿರ್ಧಾರವನ್ನು ಪಾಕ್ ಸರ್ಕಾರ ಈಗಾಗಲೇ ಘೋಷಣೆ ಸಹ ಮಾಡಿದೆ. ಅಷ್ಟೇ ಅಲ್ಲದೆ ಈಗ ನೇರವಾಗಿ ವ್ಯಾಪಾರ ಸಹ ಮಾಡಬಹುದು ಅಂತ ಹೇಳಿದೆ. ಬಾಂಗ್ಲಾದ ನಿರ್ಧಾರಗಳು ಈಗ ಇದ್ದಕ್ಕಿದ್ದಂತೆ ಯಾಕೆ ಬದಲಾಗ್ತಾ ಇದೆ ಎನ್ನುವ ಪ್ರಶ್ನೆಗೆ ಉತ್ತರ ಸೈದ್ಧಾಂತಿಕ ವಿಚಾರ ಅಂತ ಹೇಳ್ಬೋದು. ಪಾಕಿಸ್ತಾನ ಈಗ ಹೇಗೆ ಮೂಲಭೂತವಾದ ದೇಶವಾಗಿ ಹೊರಹೊಮ್ಮಿದೆಯೋ ಈಗ ಪಾಕಿಸ್ತಾನದ ರೀತಿ ಬಾಂಗ್ಲಾದೇಶ ಸಹ ಮೂಲಭೂತವಾದದ ಕಡೆಯೇ ತಿರುಗ್ತಾ ಇದೆ. ಪಾಕ್ ಸೈನಿಕರ ನರಮೇಧವನ್ನು ಮರೆತು ಪಾಕ್ ಜೊತೆಯೇ ಸ್ನೇಹಹಸ್ತ ಚಾಚಲು ಮುಂದಾಗ್ತಾ ಇದೆ. ಇದಕ್ಕೆ ನಾವು ಹಲವಾರು ಉದಾಹರಣೆಗಳನ್ನು ನೀಡುವುದು. ಅದು ಒಂದು ಮುಖ್ಯವಾದ ಉದಾಹರಣೆ ಏನು ಅಂತಂದರೆ ಬಾಂಗ್ಲಾದೇಶ ವಿಮೋಚನೆಗೆ ಸಂಬಂಧಿಸಿದಂತೆ ಮಾರ್ಚ್ 7 ಮತ್ತು ಆಗಸ್ಟ್ 15ರ ಆಚರಣೆಗಳು ಸೇರಿದಂತೆ 8 ರಾಷ್ಟ್ರೀಯ ದಿನಗಳನ್ನು ಮೊಹಮ್ಮದ್ ಯೂನಿಸ್ ನೇತೃತ್ವದ ಸರ್ಕಾರ ಈಗಾಗಲೇ ರದ್ದುಪಡಿಸಿದೆ. ಇವೆಲ್ಲವನ್ನು ನೋಡಿದರೆ ಬಾಂಗ್ಲಾದೇಶ ದಿನೇ ದಿನೇ ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಾ ಇರುವಂಥದ್ದು ನಿಜ. ಇದರಲ್ಲಿ ಒಟ್ಟು 2 ವಿಚಾರಗಳಿದೆ. ಒಂದನೇದು ಭದ್ರತೆ, ಎರಡನೇದು ರಾಜಕೀಯ.
2004ರಲ್ಲಿ ಈಗ ಯಾವುದು ಪಾಕಿಸ್ತಾನದಿಂದ ಬಂದ ಹಡಗು ಡಾಕ್ ಆಯಿತು, ಅದೇ ಚಿತ್ತಾಗಾಂಗ್ ಬಂದರ್ನಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಲಭ್ಯವಾಗಿತ್ತು. ಏನೇನು ಲಭ್ಯವಾಗಿತ್ತು ಅಂತ ನೋಡುವುದಾದರೆ 27,020 ಗ್ರೆನೇಡ್, 840 ರಾಕೆಟ್ ಲಾಂಚರ್, 300 ರಾಕೆಟ್, 2,000 ಗ್ರೆನೇಡ್ ಲಾಂಚಿಂಗ್ ಟ್ಯೂಬ್, 6,392 ಮ್ಯಾಗಜಿನ್, 11,40,000 ಬುಲೆಟ್ಗಳು ಸಿಕ್ಕಿತ್ತು. ಅಸ್ಸಾಂನಲ್ಲಿರುವ ಉಲ್ಫಾ ಉಗ್ರರಿಗೆ ತಲುಪಿಸುವ ಉದ್ದೇಶದಿಂದಲೇ ಇದನ್ನು ಕಳುಹಿಸಲಾಗಿತ್ತು ಎಂಬ ಮಾಹಿತಿ ಭಾರತಕ್ಕೆ ಸಿಕ್ಕಿತ್ತು. ಇದನ್ನು ಕಳುಹಿಸಿದ್ದು ಯಾರು ಅಂತಂದರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI. ಅಸ್ಸಾಮಿಗೆ ಯಾಕೆ ಅಂತಂದರೆ ಅಸ್ಸಾಂ ಮತ್ತು ಬಾಂಗ್ಲಾದ ಮಧ್ಯೆ 262 ಕಿಲೋಮೀಟರ್ ಉದ್ದದ ಗಡಿ ಇದೆ. ಅಕ್ಟೋಬರ್ನಲ್ಲಿ ಮೊಹಮ್ಮದ್ ಯೂನಿಸ್ ನೇತೃತ್ವದ ಸರ್ಕಾರ ಪಾಕಿಸ್ತಾನದಿಂದ ಬಂದ ವಸ್ತುಗಳನ್ನು ತಪಾಸಣೆ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದೆ. ಇಲ್ಲಿಯವರೆಗೆ ಪಾಕಿಸ್ತಾನದಿಂದ ಬಂದ ವಸ್ತುಗಳನ್ನು ಬಂದರ್ನಲ್ಲಿ ತಪಾಸಣೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಯಾವುದೇ ತಪಾಸಣೆ ಇಲ್ಲದೆ ಅದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಹೀಗಾಗಿ ಭಾರತಕ್ಕೆ ಈಗ ಭಾರಿ ಆತಂಕ ಎದುರಾಗಿದೆ. ಎರಡನೇದು ರಾಜಕೀಯ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಪೈಕಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಬಹಳ ಉತ್ತಮವಾಗಿದೆ. ಆದರೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶದ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ಅವರು ಖ್ಯಾತೆ ತೆಗೆಯಲು ಆರಂಭಿಸಿದ್ದಾರೆ. ಮುಖ್ಯವಾಗಿ ಸಾರ್ಕನ್ನು ಪುನರ್ಜೀವನಗೊಳಿಸಬೇಕೆಂದು ಹೇಳಿದ್ದಾರೆ. ಈ ವಿಚಾರಕ್ಕೆ ಭಾರತ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದೆ. ಭಾರತ ಮತ್ತು ಬಾಂಗ್ಲಾ ನಡುವಿನ ವ್ಯಾಪಾರ $13 ಬಿಲಿಯನ್ ಇದ್ದರೆ ಪಾಕ್ ಮತ್ತು ಬಾಂಗ್ಲಾ ನಡುವಿನ ವ್ಯಾಪಾರ $800 ಮಿಲಿಯನ್ ಇದೆ. ಭಾರತ ಮತ್ತು ಬಾಂಗ್ಲಾದ ವ್ಯಾಪಾರ 50 ವರ್ಷದಿಂದ ಇದೆ. ಹೀಗಾಗಿ ಅಷ್ಟು ಸುಲಭವಾಗಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧ ಹಾಳಾಗಲಾರದು ಎಂಬ ನಂಬಿಕೆ ಇದೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಭಾರತವನ್ನು ದೂರ ಸರಿದರೆ ಅದರ ಪರಿಣಾಮ ಏನು ಅನ್ನುವಂಥದ್ದು ಮಾಲ್ಡೀವ್ಸ್ ವಿಚಾರದಲ್ಲಿ ಈಗಾಗಲೇ ದೃಢಪಟ್ಟಿದೆ. ಮಾಲ್ಡೀವ್ಸ್ನಲ್ಲಿ ಇಂಡಿಯಾ ಔಟ್ ಅಭಿಯಾನವನ್ನು ನಡೆಸಿ ಅಧಿಕಾರಕ್ಕೆ ಏರಿದ ಮೊಹಮ್ಮದ್ ಮುಯಿಜು ಅವರು ಈಗ ಭಾರತಕ್ಕೆ ಬಂದು ಭಾರತದ ಸಹಕಾರವನ್ನು ಕೇಳ್ತಾ ಇದ್ದಾರೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಬೆಚ್ಚಿದ ಮಾಲ್ಡೀವ್ಸ್ ಈಗ ಭಾರತದ ಪ್ರವಾಸಿಗರನ್ನು ಸೆಳೆಯಲು ಭಾರತದಲ್ಲಿ ಸಾಕಷ್ಟು ಅಭಿಯಾನವನ್ನು ನಡೆಸ್ತಾ ಇದೆ. ಹೀಗಾಗಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪೈಕಿ ಭಾರತವನ್ನು ಎದುರು ಹಾಕೊಂಡ್ರೆ ಬಹಳ ಕಷ್ಟ ಅನ್ನುವಂಥದ್ದು ಮಾಲ್ಡೀವ್ಸ್ ವಿಚಾರದಲ್ಲಿ ಈಗಾಗಲೇ ಎಲ್ಲರಿಗೆ ಗೊತ್ತಾಗಿದೆ. ಹೀಗಾಗಿ ಈಗ ಬಾಂಗ್ಲಾವು ಭಾರತವನ್ನು ಎದುರು ಹಾಕಿಕೊಳ್ಳಲು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಎನ್ನುವಂಥದ್ದೇ ಸದ್ಯದ ಕುತೂಹಲ. ಈಗಾಗಲೇ ಬಾಂಗ್ಲಾದೇಶ ಆರ್ಥಿಕವಾಗಿ ಸಂಕಷ್ಟಕ್ಕೆ ತುತ್ತಾಗಿದೆ. ಜೋ ಬೈಡನ್ ಸರ್ಕಾರ ಅಮೆರಿಕದಲ್ಲಿ ಇರ್ತಾ ಇದ್ದರೆ ಬಾಂಗ್ಲಾದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೆರವು ಸಿಗ್ತಾ ಇತ್ತು. ಆದರೆ ಮುಂದೆ ಬರ್ತಾ ಇರುವಂಥದ್ದು ಟ್ರಂಪ್ ನೇತೃತ್ವದ ಸರ್ಕಾರ. 2016ರ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹಿಲರಿ ಕ್ಲಿಂಟನ್ ಅವರಿಗೆ ಮೊಹಮ್ಮದ್ ಯೂನಿಸ್ ಅವರು ತಮ್ಮ ಗ್ರಾಮೀಣ ಬ್ಯಾಂಕಿನ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಧನ ಸಹಾಯವನ್ನು ನೀಡಿದರು. ಈ ವಿಚಾರವನ್ನು ಟ್ರಂಪ್ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೇರಿಕ ಮತ್ತು ಬಾಂಗ್ಲಾದೇಶದ ಸಂಬಂಧ ಹೇಗಿರಲಿಲ್ಲ ಅನ್ನೋದೇ ಕುತೂಹಲ. ಒಂದು ವೇಳೆ ಅಮೇರಿಕ ಆರ್ಥಿಕವಾಗಿ ಸಹಕಾರವನ್ನು ನೀಡದಿದ್ದರೆ ಬಾಂಗ್ಲಾದೇಶದ ಬಹಳಷ್ಟು ಸಂಕಷ್ಟ ಅನುಭವಿಸುವುದಂತೂ ಸತ್ಯ. ಧನ್ಯವಾದಗಳು.